ನಮ್ಮ ಕರ್ನಾಟಕ ಸೇನೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ. ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಘಟಕದ ಅಧ್ಯಕ್ಷ ಅಂಬಿರಾಜ ಮ್ಯಾಕಲ್ ಮಾತನಾಡಿ, ನಾಡಿನ ನೆಲ, ಜಲ, ಭಾಷೆ ಉಳಿವಿಗಾಗಿ ಮತ್ತು ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಸಮಾಜದ ದಬ್ಬಾಳಿಕೆಯಿಂದ ನೊಂದ ಬೆಂದವರ ಪರವಾಗಿ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ಮತ್ತು ಹೋರಾಟಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮಾಡುತ್ತೇವೆ ಎಂದು ಹೇಳುತ್ತಾ, ತಾಯಿ ಭುವನೇಶ್ವರಿ ದೇವಿ ಆಶೀರ್ವಾದದೊಂದಿಗೆ ನಮ್ಮನ್ನು ನಮ್ಮ ಕರ್ನಾಟಕ ಸೇನೆಗೆ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ರಾಜ್ಯಾಧ್ಯಕ್ಷ ಬಸವರಾಜ ಪಡಕೋಟಿ ಅವರಿಗೂ ಹಾಗೂ ರಾಯಚೂರು ಜಿಲ್ಲಾ ಅಧ್ಯಕ್ಷ ಕೊಂಡಯ್ಯ ಕೆ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕರ್ನಾಟಕ ಸೇನೆ ಇಂದಿನವರೆಗೂ ಇದ್ದವರು ಎಲ್ಲಾ ಪದಾಧಿಕಾರಿಗಳಿಗೆ ಮುಖ್ಯವಾಗಿ ತಿಳಿಸುವುದೇನೆಂದರೆ, ನಮ್ಮ ಸಂಘಟನೆ ಹೆಸರು ಹೇಳಿ ಅಧಿಕಾರಿಗಳ ವಿರುದ್ಧ ದಬ್ಬಾಳಿಕೆ ಮಾಡುವುದು, ರೊಕ್ಕ ವಸೂಲಿ ಮಾಡುವುದು, ಜನಸಾಮಾನ್ಯರ ಜೊತೆ ಜಗಳ ಮಾಡಿದವರಿಗೆ ಸಂಘಟನೆ ವಿರುದ್ಧ ಕೆಲಸ ಮಾಡಿದರೆ ಅವರನ್ನ ಸಂಘಟನೆಯಿಂದ ಹೊರತೆಗೆದು ಹಾಕಲಾಗುತ್ತದೆ ಮತ್ತು ಅವರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ಕರ್ನಾಟಕ ಸೇನೆ ನಮ್ಮ ತಾಲೂಕು ಪದಾಧಿಕಾರಿಗಳ ವತಿಯಿಂದ ತಿಂಗಳಿಗೊಂದು ಬಡ ಕುಟುಂಬಕ್ಕೆ ಸೇವಾ ಕಾರ್ಯಕ್ರಮವನ್ನ ಸಂಘಟನೆಯಿಂದ ಕಡ್ಡಾಯವಾಗಿ ಮಾಡಲೇಬೇಕು ಎಂದು ಹೇಳುತ್ತಾ, ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಈ ನಾಡಿನ ನೆಲ, ಜಲ, ಭಾಷೆ ಪರವಾಗಿ ಹೋರಾಟ ಮಾಡಲು ಬರುತ್ತಿರುವ ಅಂತಹ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೂ ಬಂದಿರುವಂತಹ ನಮ್ಮ ಕನ್ನಡ ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ ಎಂದು ಹೇಳಿ ನಮ್ಮ ಕರ್ನಾಟಕ ಸೇನೆ ಈ ಸಂಘಟನೆ ನೂತನವಾಗಿರುವುದರಿಂದ ಇಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನವನ್ನು ಕೊಟ್ಟು ಇಲ್ಲಿ ನಮ್ಮ ಕರ್ನಾಟಕ ಸೇನೆಗೆ ಸೇರ್ಪಡೆ ಮಾಡ್ಕೊತಿದ್ದೀವಿ. ಇವತ್ತು ಹೆಂಗೂ ಬಂದು ಸೇರಿ ಒಗ್ಗಟ್ಟಿನಿಂದ ಇದ್ದರೂ ಅದೇ ರೀತಿ ಇದೇ ಸಂಘಟನೆಯಲ್ಲಿ ಇದ್ದು ನಿಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳಿಗೆ ಸಾಥ್ ಕೊಡ್ತೀನಿ ಅನ್ನೋ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಂಬಿರಾಜ್ ಮ್ಯಾಕಲ್ ಶ್ರೀಪುರಂ ಜಂಕ್ಷನ್ ಇವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿರುವ ಏನಂತಂದ್ರೆ, ಇವರು ಅಧ್ಯಕ್ಷರಾಗಿ ಇದೇ ಸಂಘಟನೆಯನ್ನ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳನ್ನು ನಮ್ಮ ಕರ್ನಾಟಕ ಸೇನೆ ಎನ್ನುವಂತ ಈ ಸಂಘಟನೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ತಗೊಂಬಂದು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳನ್ನು ಪದಾಧಿಕಾರಿಗಳನ್ನು ಸೇರಿಸಿ ಈ ಒಳ್ಳೆ ಹುದ್ದೆಗಳನ್ನು ಕೊಟ್ಟಂತ ಒಂದು ಆಶಿಸ್ತಾ ಇದ್ದಾರೆ. ಇವರು ಕೂಡ ಗೌರವ ಅಧ್ಯಕ್ಷರುಗಳಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಹೇಳ್ಬೇಕಂತಂದ್ರೆ, ಈ ನಮ್ಮ ಕರ್ನಾಟಕ ಸೇನೆಯಲ್ಲಿ ಒಬ್ಬೊಬ್ಬ ಪದಾಧಿಕಾರಿಗಳಿಗೂ ಒಂದೊಂದು ನೇಮಕ ಪತ್ರಗಳನ್ನು ಮಾಡಿ ಆ ವ್ಯಕ್ತಿಗೆ ಒಂದೊಂದು ನೇಮಕ ಕೊಟ್ಟು ಗೌರವಿಸೋಣ ಅಂತ ಹೇಳ್ತಿದ್ದಾರೆ. ತಾಯಿ ಭುವನೇಶ್ವರಿ ದೇವಿ ಆಶೀರ್ವಾದದೊಂದಿಗೆ ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಅಧ್ಯಕ್ಷರನ್ನಾಗಿ ಸಿಂಧನೂರಿಗೆ ನನ್ನನ್ನು ಮಾಡಿರುವಂತಹ ರಾಜ್ಯಾಧ್ಯಕ್ಷರಾಗಿರುವ ಬಸವರಾಜ ಪಡಕೋಣಿ ಅಪ್ಪಾಜಿ ಅವರಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರುವ ಕೊಂಡಪ್ಪ ಅಣ್ಣವರಿಗೂ ಮೊದಲನೇದಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಈ ಕರ್ನಾಟಕ ಸೇನೆಯ ಸಂಘಟನೆ ಇದು ಹೊಸದಾಗಿ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಸಂಘಟನೆ. ನಾನು ಹಳೆ ಸಂಘಟನೆ ಬಗ್ಗೆ ಒಂದು 2 ನಿಮಿಷ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣೆ ಸೇನೆ ಸಂಘಟನೆಯನ್ನು ನಾನು ಸಿಂಧನೂರಿಗೆ 6 ತಿಂಗಳ ಹಿಂದೆ ನಾನು ತಂದಿದ್ದೆ. ನಾನು ನನ್ನ ಜೀವನದಲ್ಲಿ ನಾನು ಸಣ್ಣಗಿದ್ದ ಕರೋನಾ ಟೈಮ್ ಆಗಿರಲಿ, ನೀರಿನ ಅಳವಡಿಕೆಗಳಾಗಿರಲಿ ಮತ್ತು ಬಡವರಿಗೆ ಕಿಟ್ಟಿನ ವ್ಯವಸ್ಥೆಗಳಾಗಿರಲಿ, ಕ್ರಿಕೆಟ್ನ ವ್ಯವಸ್ಥೆ ಆಗಿರಲಿ ಮತ್ತು ಕಬಡ್ಡಿ ಡ್ರೆಸ್ಗಳಾಗಿರಲಿ ಮತ್ತು ಸಾರ್ವಜನಿಕರಿಗೆ ನೀರಿನ ಅಳವಡಿಕೆಗಳಾಗಿರಲಿ ಮತ್ತು ಗ್ಯಾಸ್ ಸಿಲಿಂಡರ್ಗಳ ಉಚಿತವಾಗಿ ಕೊಡಿಸುವುದಾಗಿರಲಿ ಮತ್ತು ಕರೋನಾ ಟೈಮ್ನಲ್ಲಿ ಲಾರಿಗಳಿಗೆ ಮತ್ತು ಕ್ವಾರಂಟೈನ್ದಲ್ಲಿ ಇರುವಂತಹ ಅವರಿಗೆ ಕಿಟ್ಗಳ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಗಳು ಮಾಡಿರುವುದಾಗಿರಲಿ ಮತ್ತು ತಿಂಗಳ ಒಂದು ಸೇವಾ ಕಾರ್ಯಕ್ರಮಗಳಾಗಿರಲಿ, ಇವೆಲ್ಲವೂ ಮಾಡುವುದು ಒಂದೇ ಉದ್ದೇಶ. ಯುವಕರನ್ನೆಲ್ಲ ಕಟ್ಟಿಗೆಂದು ನಾನು ಸಂಘಟನೆ ಮಾಡ್ತಾ ಇದ್ದೀನಿ, ಹೋರಾಟಗಳನ್ನು ಮಾಡ್ತಾ ಇದ್ದೀನಿ. ನಾಳೆ ಅವರಿಗೆ ಏನಾದರೂ ಒಂದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅವರ ಬೆನ್ನಿಂದ ನಿಂದಿರುವಂತಹ ಸಂಘಟನೆ ನನಗೆ ಬೇಕಾಗಿತ್ತು. ಆ ಬೆನ್ನಿಂದ ಇರುವಂತಹ ಸಂಘಟನೆಗಳು ಯಾವ ಇದಾವ ಅಂತ ಯೋಚನೆ ಮಾಡ್ತಿರುವಂತ ಕಾಲದಲ್ಲಿ ನನಗೆ ಬಸವರಾಜ ಅಣ್ಣ ಪಡಕೋಟೆ ಅಣ್ಣವರು ಮೊಬೈಲ್ನ ಮುಖಾಂತರ ಮಾತಾಡಿ, ನಿಮ್ಮ ವಿಡಿಯೋಗಳು, ನಿಮ್ಮ ಸೇವಾ ಕಾರ್ಯಕ್ರಮಗಳು ಎಲ್ಲ ನಾನು ನೋಡಿದ್ದೀನಿ, ನೀವು ನನ್ನ ಸಂಘಟನೆಯಲ್ಲಿ ಇದ್ದರೆ ಚೆನ್ನಾಗಿರ್ತೈತಿ, ನೀವು ಯಾವಾಗ ಬರ್ತೀರಿ, ಬೆಂಗಳೂರಿಗೆ ಬಂದರೆ ನಿಮಗೆ ದುಡ್ಡಿನ ಅಭಾವ ಆಗ್ತೈತಿ, ಬೇಡ ನಾನೇ ರಾಯಚೂರಿಗೆ ಬರ್ತೀನಿ, ರಾಯಚೂರಿಗೆ ಬಂದು ಅವರು ಮತ್ತೆ ಜಿಲ್ಲಾ ಅಧ್ಯಕ್ಷರಾಗಿರೋ ಕೊಂಡಪ್ಪ ಅಣ್ಣವರು ಕೂಡ ಕಾಲ್ ಮಾಡಿ ರಾಯಚೂರಿಗೆ ಅವ್ರನ್ನ ಕರೆ ತರಿಸ್ತೀನಿ, ನೀವು ಬರೀ ಅಲ್ಲಿಗೆ ಅಂತ ಹೇಳಿ ನನ್ನನ್ನು ಈ ಸಂಘಟನೆಗೆ ಕರೆ ತಂದಿದ್ದರು.
ಈ ಸಂಘಟನೆಯಲ್ಲಿ ಸೇರುವುದು ಒಂದೇ ಉದ್ದೇಶ. ನಾವು ಸೇವಾ ಕಾರ್ಯಕ್ರಮ ಮಾಡ್ತಾ ಇದೀವಿ, ಹೋರಾಟಗಳು ಮಾಡ್ತಾ ಇದೀವಿ, ಎಲ್ಲಿ ದೌರ್ಜನ್ಯ ನೀಡಿದರೆ ಎಲ್ಲರ ವಿರುದ್ಧನೂ ಇದೀವಿ. ಆದರೆ ನನಗೆ ಒಂದು ಗತ್ತು ಬೇಕಾಯಿತು, ಒಂದು ಜಿಲ್ಲಾ ಅಧಿಕಾರಿ ಅಂತ ಜಿಲ್ಲಾ ಅಧ್ಯಕ್ಷರ ಬೇಕಾಯಿತು ನಮ್ಮ ಸಿಂಧನೂರು ತಾಲೂಕಿಗೆ. ಅಂತ ಜಿಲ್ಲಾಧ್ಯಕ್ಷರಿರುವಂತಹ ಸಂಘಟನೆಯಲ್ಲಿ ಸೇರ್ಬೇಕೆನ್ನುವುದೇ ನನ್ನ ಉದ್ದೇಶ. ಯಾಕಂತ ಹೇಳೋ ಇಲ್ಲಿ ಯುವಕರೆಲ್ಲ ಬಹಳ ಮಂದಿ ನಂಬಿಕೆಯನ್ನು ಬರ್ತಿರ್ತಾರೆ, ಏನು ಒಳ್ಳೇದಾಯ್ತು ಕೆಟ್ಟದಾಯ್ತು ನಾನು ಯಾರಿಗೆ ಹೇಳಿ. ರಾಜ್ಯಾಧ್ಯಕ್ಷರು ಅಲ್ಲಿ ಎಲ್ಲೋ ಬೆಂಗಳೂರಲ್ಲಿ ಇರ್ತಾರೆ, ಒಂದ್ಸತಿ 2 ಸತಿ ಫೋನ್ ಮಾಡ್ತೀವಿ, ರಿಸೀವ್ ಮಾಡಲ್ಲ. ಹಂಗಂತ ಹೇಳಿ ಇವತ್ತು ಸಂಘಟನೆ ಚೇಂಜ್ ಮಾಡುವುದು ಪ್ರಧಾನ ಉದ್ದೇಶ. ಈಗ ಈ ಸಂಘಟನೆಯಲ್ಲಿ ಈ ನೆಲ ಜಲ ಭಾಷೆಯ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಯ ಪರವಾಗಿ ಮತ್ತು ಕಾನೂನಿನ ಬದ್ಧವಾಗಿ ನೊಂದುತ್ತಿರುವಂತಹ ಅವರ ಪರವಾಗಿ ನಮ್ಮ ಸಂಘಟನೆಯ ಹೋರಾಟ ಮತ್ತು ಪ್ರತಿಭಟನೆಯ ಮೂಲಕ ನಾವು ಈ ಸಂಘಟನೆಯನ್ನು ಸಿಂಧನೂರು ತಾಲೂಕಿನಲ್ಲಿ ಬಲಟ್ಟವಾಗಿ ಮಾಡಬೇಕೆಂದು ಹೇಳ್ತಾ ಇದ್ದೀನಿ. ಮತ್ತು ಹಿಂದೆ ಇರುವಂತಹ ಸಂಘಟನೆ ಪದಾಧಿಕಾರಿಗಳು ಮತ್ತೆ ಈಗಿರುವಂತಹ ಎಲ್ಲಾ ಸಂಘಟನೆ ಪದಾಧಿಕಾರಿಗಳು ನಾವು ಎಲ್ಲರೂ ಒಂದೇ ಕುಟುಂಬ. ಇಲ್ಲಿ ಕುಟುಂಬಗಳು ಬೇರೆ ಇಲ್ಲ, ಗ್ರೂಪ್ಗಳು ಬೇರೆ ಇಲ್ಲ. ಮತ್ತೆ ಇದು ರಾಘೇಂದ್ರ ಅಣ್ಣನ ಗ್ರೂಪ್ ಇಲ್ಲ, ಉಷನ್ ಅಣ್ಣನ ಗ್ರೂಪ್, ಮೈನು ಅಣ್ಣನ ಗ್ರೂಪ್, ಇನ್ನೊಂದು ಗ್ರೂಪ್. ಯಾವತ್ತಾದ್ರೂ ಒಬ್ಬ ಕಾರ್ಯಕರ್ತ ಗುಂಪಿನ ಪರವಾಗಿ ಮಾತಾಡಿದ್ರೆ ಆ ಕಾರ್ಯಕರ್ತನನ್ನು ನೆಕ್ಸ್ಟ್ನೇ ದಿನ ನನ್ನ ಗಮನಕ್ಕೆ ಬಂದ್ರೆ ಆ ಕಾರ್ಯಕರ್ತನನ್ನು ಕಡ್ಡಾಯವಾಗಿ ಕಂಪಲ್ಸರಿ ನಮ್ಮ ಇದರಲ್ಲಿದ್ದ ಸಂಘಟನೆಯಿಂದ ಹೊರ ಹಾಕ್ತೀನಿ. ಇದು ಮಾತ್ರ ಖಚಿತವಾಗಿ. ಯಾಕಂತ ಹೇಳಿ ಸಂಘಟನೆಗೆ ನಂಬಿಕೊಂಡು ಬರುವುದು ತಾಲೂಕು ಅಧ್ಯಕ್ಷರನ್ನು ನಂಬಿಕೊಂಡೇ ಬರಬೇಕು. ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಇರಲಿ, ನಾನು ಅಲ್ಲಿಗೆ ಬರ್ತೀನಿ. ನನಗೆ ಇಷ್ಟು ಗೌರವವಾಗಲಿ, ಇಷ್ಟು ಅವಕಾಶವಾಗಲಿ ತಂದು ಕೊಟ್ಟಿರುವಂತಹ ರಾಘವೇಂದ್ರ ಅಣ್ಣ ಅವರಿಗೂ ಮತ್ತು ಉಷನ್ ಅಣ್ಣ ಅವರಿಗೂ ಮತ್ತು ನನ್ನ ಎಲ್ಲ ಪದಾಧಿಕಾರಿಗಳಿಗೂ ತುಂಬು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ತಿಂಗಳಿಗೊಂದು ಸೇವಾ ಕಾರ್ಯಕ್ರಮ ಕಡ್ಡಾಯ ನಮ್ಮ ಸಂಘಟನೆಯಿಂದ. ಇದು ಮಾತ್ರ ಯಾರು ಚೇಂಜ್ ಮಾಡುವಂತಿಲ್ಲ. ತಿಂಗಳಿಗೊಂದು ಬಡ ಕುಟುಂಬಗಳನ್ನು ಆಯ್ಕೆ ಮಾಡಿಕೊಂಡು ಆ ಬಡ ಕುಟುಂಬಕ್ಕೆ ನಾವು ತಿಂಗಳ ಪೂರ್ತಿ ಆಗದಿರುವಂತಹ ದವಸ ಧಾನ್ಯಗಳು ಕೊಡುವುದರ ರೂಪ ಈ ಸಂಘಟನೆ ವತಿಯಿಂದಲೇ ನೆಕ್ಸ್ಟ್ ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಈ ಸೇವಾ ಕಾರ್ಯಕ್ರಮವನ್ನು ಮತ್ತೆ ಚಾಲು ಮಾಡ್ತಾ ಇದೀವಿ ಅಂತ ಹೇಳುತ್ತಾ, ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮುಂದೆ ಆಗಲಿ ಹಿಂದೆ ಆಗಲಿ ಯಾವ ಸುಖಕ್ಕೆ ನಾನು ಬರ್ತೀನೋ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಕಷ್ಟ ಆಯ್ತಂದ್ರೆ ಖಚಿತವಾಗಿ ತಾಲೂಕು ಅಧ್ಯಕ್ಷರಾಗಿ ಕಂಪಲ್ಸರಿ ನಾನು ಬರ್ತೀನಿ ಅಂತ ಹೇಳ್ತಾ, ಇಷ್ಟು ಅವಕಾಶ ಮಾಡಿಕೊಟ್ಟ ಎಲ್ಲಾ ಪದಾಧಿಕಾರಿಗಳಿಗೂ ಮತ್ತು ಸಂಘಟನೆಯ ಹಿರಿಯರಿಗೂ ಮತ್ತು ಕನ್ನಡದ ಅಭಿಮಾನಿಗಳಿಗೂ ಎಲ್ಲರಿಗೂ ಕೈ ಜೋಡಿಸಿ ತುಂಬು ಹೃದಯದಿಂದ ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ, ಜಿಲ್ಲಾ ಸಂಚಾಲಕ ಹುಸೇನ್ ಬಾಷಾ, ತಾಲೂಕಾ ಗೌರವಾಧ್ಯಕ್ಷ ಟಿ ಲಿಂಗಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಅಂಬಮಠ್, ನಗರ ಯುವ ಘಟಕ ಅಧ್ಯಕ್ಷ ಫಖರುದ್ದೀನ್, ತಾಲೂಕು ಯುವ ಘಟಕ ಅಧ್ಯಕ್ಷ ಸೈಯದ್ ಶಾಬಾಜ್, ತಾಲೂಕು ವಿದ್ಯಾರ್ಥಿ ಘಟಕ ಅಧ್ಯಕ್ಷ ವೀರಭದ್ರಯ್ಯ, ತಾಲೂಕು ಸಂಚಾಲಕ ಮುದಿಯಪ್ಪ ಸೇರಿದಂತೆ ಇನ್ನು ಅನೇಕ ಪದಾಧಿಕಾರಿಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.